ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಸಂಡೇ ಆಫ್ ಡೇ ಆಗಿರೋದ್ರಿಂದ ನಾನು ಬಂದಿರೋದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇದಿರೋದು ಕೋಟೆ ಬೆಟ್ಟದ ಹತ್ರ. ಸೊ ಇವತ್ತು ಸಂಡೇ ಆಫ್ ಡೇ ರಜೆ ಇತ್ತು, ಸೊ ಅದಕ್ಕೆ ಅಂತಲೇ ಬಂದಿದ್ದೀನಿ. ಇವತ್ತು ನನ್ನ ಸಂಡೇ ಆಫ್ ಡೇ ಹೆಂಗಿರುತ್ತೆ ಅನ್ನೋದು ಕಂಪ್ಲೀಟಾಗಿ ವೀಡಿಯೋದಲ್ಲಿರುತ್ತೆ. ಸೊ ಯಾರು ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ನನ್ನ ವೀಡಿಯೋನ ಫುಲ್ ನೋಡಿ ಅಂತ. ಕೋಟೆ ಬೆಟ್ಟಕ್ಕೆ ಸಡನ್ನಾಗಿ ಬಂದಿರೋ ಪ್ಲ್ಯಾನ್ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ಶ್ರಾವಣದಲ್ಲೇ ಬರಬೇಕಿತ್ತು, ಕಡೆ ಶ್ರಾವಣದಲ್ಲಿ. ಸೊ ನಾನು ಅವಾಗ ಬರೋದಕ್ಕಾಗಲಿಲ್ಲ, ನನಗೆ ರಜೆ ಸಿಗಲಿಲ್ಲ. ಅದಕ್ಕೆ ಅಂತಲೇ ಈ ಸಂಡೇ ಆಫ್ ಡೇ ರಜೆ ಇತ್ತು. ಸೊ ಡ್ಯೂಟಿ ಮುಗಿಸ್ಕೊಂಡು ಆಫ್ ಡೇ ಬಂದಿದ್ದೀನಿ. ನಾನು ಮಾಡೋ ಪ್ರತಿ ಮಿಸ್ಟೇಕ್ ಏನು ಅಂತಂದರೆ, ಪ್ರತಿ ಸಲವೂ ನಾನು ಸಂಡೇ ಬಂದಾಗ ಜನಗಳಿರಲ್ಲ, ಅಷ್ಟಾಗಿ ರಶ್ ಇರಲ್ಲ ಅಂದ್ಕೊಂಡು ಬರ್ತೀನಿ. ಆಲ್ಮೋಸ್ಟು ಸಂಡೇ ಟೈಮೇ ಹೆವಿ ರಶ್ ಇರುತ್ತೆ. ಸಂಡೇ ಟೈಮ್ ಯಾರೂ ಅಷ್ಟಾಗಿ ಯಾವ ದೇವಸ್ಥಾನಕ್ಕೆ ಹೋಗಬೇಡಿ, ಅಂದರೆ ನಿಮ್ಮ ಹತ್ರದಲ್ಲಿರೋ ಫೇಮಸ್ ದೇವಸ್ಥಾನಕ್ಕೆ ಹೋಗಬೇಡಿ. ನೀವು ಯಾವತ್ತು ರಶ್ ಇರುತ್ತೆ ಅಂದ್ಕೊಂಡು ಹೋಗ್ತೀರಾ, ಅವತ್ತು ಜನನೇ ಇರಲ್ಲ. ಸೊ ಇಲ್ಲಿ 2 ದಾರಿ ಇದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ನಾನು ಬಂದಿರೋದು ಫಸ್ಟು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಇಲ್ಲಿ 2 ದೇವಸ್ಥಾನ ಇರೋದು. ಇನ್ನೂ ತುಂಬ ದೇವಸ್ಥಾನಗಳಿದ್ದಾವೆ, ಬಟ್ ಇಲ್ಲಿ ಫೇಮಸ್ ದೇವಸ್ಥಾನ ಅಂದರೆ 2 ದೇವಸ್ಥಾನ ಇದೆ. ಅದು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದಿದೆ, ಅಲ್ಲೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ನಾನು ಬಂದಿರೋದು ಫಸ್ಟ್ನೇ ಪ್ಲೇಸು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬರೋದಕ್ಕೆ 2 ದಾರಿ ಇದೆ. ಮೆಟ್ಲು ಹತ್ಕೊಂಡು ಬರ್ಬೋದು, ವೆಹಿಕಲೆಲ್ಲ ಬರ್ಬೋದು. ಸೊ ನಾನು ಮೆಟ್ಲು ಹತ್ಕೊಂಡು ಬಂದೆ. ದೇವರು ಇನ್ನೂ ನಂಗೆ ಶಕ್ತಿ ಕೊಟ್ಟಿದ್ದಾನೆ. ಸೊ ಕಾಲು ತೊಳ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಮೇಲ್ಗಡೆ ಒಂಥರ ಪ್ರಶಾಂತವಾಗಿ, ಬಿಸಿಲು ಅನ್ನೋದು ಒಂದೇ. ಸೈಡಲ್ಲಿ ಮಾತ್ರ ಬಿಸಿಲು ಅಷ್ಟೇ, ಒಳಗಡೆ ಹೋದ್ರೆ ನೆರಳು ತಂಪಾಗಿದೆ. ವೆದರ್ಕ್ಕಿಂತ ಅಲ್ಲಿ ಮೇಲ್ಗಡೆಯಿಂದ ಹೋದರೆ ಫುಲ್ಲು ಕೆಳಗಡೆ ಎಲ್ಲ ಹಿಂಗಿರುತ್ತೆ, ಹಸಿರು ಗ್ರೀನ್ರಿ ಅಂತಿರಲ್ಲ, ಅವೆಲ್ಲ ಸಖತ್ತಾಗಿ ಕಾಣುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಬಂದು ಹೆವಿ ಕ್ಯೂ ಇತ್ತು, ಸಿಕ್ಕಾಬಟ್ಟೆ ರಶ್ ಇತ್ತು. ಪೂಜೆ ಆಗುತ್ತೆ ಅನ್ನೋ ಒಂದು ಡೌಟ್ ಆಗಿತ್ತು. ಹಂಗಂಗೂ ಪೂಜೆ ಮಾಡಿಸ್ದೆ. ಸೊ ಪೂಜೆ ಮಾಡಿಸಿ ಬರೀ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಒಂದು ಫೋಟೋ ತೊಗೊಂಡಿದ್ದೀನಿ ಅಷ್ಟೇ. ಈ ದೇವಸ್ಥಾನದಲ್ಲಿ ಖುಷಿ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಫೋಟೋ ವೀಡಿಯೋಸ್ ಅಲೋ ಇದೆ. ಯಾರು ಏನೂ ಕೇಳಲ್ಲ, ಫೋಟೋಸ್ ತೊಗೊಂಡ್ರು ಏನೂ ಕೇಳಲ್ಲ, ವೀಡಿಯೋಸ್ ಮಾಡ್ಕೊಂಡ್ರು ಏನೂ ಕೇಳಲ್ಲ. ಸೊ ಎರಡಕ್ಕೂ ಅಲೋ ಇದೆ, ಅದೊಂದು ಖುಷಿ ನನಗೆ. ಹಂಗೆ ಮೇಲೆ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬಂದರೆ ಒಂದು ಸ್ಟ್ಯಾಚು ಇದೆ, ನರಸಿಂಹಸ್ವಾಮಿ ಸ್ಟ್ಯಾಚು ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿತ್ತು ನೋಡೋದಕ್ಕೇ. ಫೈನಲಿ ಇವಾಗ ನಾವು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಒಳಗಡೆ ನಾವು ಫೋನ್ ತೊಗೊಂಡು ಹೋದೋ, ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೆವಿ ರಶ್ ಇತ್ತು. ಇವತ್ತು ಭಾನುವಾರ ಅಂತ, ನಾವು ಭಾನುವಾರ ರಶ್ ಇರಲ್ಲ ಅಂದ್ಕೊಂಡು ಬರ್ತೀವಿ. ನಾವು ಬರೋದಿನ ಮೇಲ್ಕೋಟೆಗೆ ಹೋದಾಗಲೂ ಹಂಗೆ ಆಯಿತು, ರಶ್ ಇರಲ್ಲ ಅಂತ ಅಂದ್ಕೊಂಡು ಹೋದೋ. ಇವತ್ತು ರಶ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಫೋಟೋನ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ನೆಕ್ಸ್ಟು ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೋಗಿ ಅಲ್ಲಿ ಪೂಜೆ ಮಾಡಿಸಿ ನೆಕ್ಸ್ಟು ಊಟಕ್ಕೆ ಹೋಗೋದು. ಬನ್ನಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಸೊ ನಾವಿವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನಮಗೆ ಮ್ಯಾಟ್ರು ಗೊತ್ತಿತ್ತು, ಬಟ್ ಮರ್ತೋಗಿದ್ದು, ಯಾಕಂದರೆ ರಶ್ ಇರುತ್ತೆ, ಹೋಗಿ ಬಂದ್ಬಿಡೋಣ ಅಂದ್ಕೊಂಡು. ಬಟ್ ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೋಗಿ ಅಲ್ಲೋಗ್ಬೋದು, ಬಟ್ ಅಲ್ಲೋಗಿ ಇಲ್ಲಿ ಹೋಗಂಗಿಲ್ಲ. ಅಲ್ಲಿ ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ನಾವು ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಮೊದಲೆಲ್ಲ ಈ ದೇವಸ್ಥಾನದಕ್ಕೆ ಮೇಲೆ ಬರೋದಕ್ಕೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಇವಾಗ ಅಷ್ಟೇ ಇದನ್ನೆಲ್ಲ ಮಾಡಿರೋದು. ಮೊದಲೆಲ್ಲ ಕಲ್ಲಿಂದಿತ್ತು. ಸೊ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಈ ಕಡೆ ರೈಟಿಗೆ ಹೋದರೆ, ಈ ಮೆಟ್ಲು ಹತ್ಕೊಂಡು ಹೋದರೆ ನಾನು ಹೇಳಿದ್ನಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅದು ಫುಲ್ ಇನ್ನೂ ಮೇಲಿದೆ. ಸೊ ಬೇಡ, ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದರೂ ಹೋಗೋಣ. ಸೊ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಡೋಣ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾರ್ಮಲು ಇಲ್ಲೂ ಅಷ್ಟೇ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಮೂರ್ತಿ ಅಂದರೆ ಅದು ಕಲ್ಲಲ್ಲಿ ಕೆತ್ತಿರೋದಿದೆ ಅಷ್ಟೇ. ಇವಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದ್ವಿ. ನಾವು ಮೇಲೆ ಹೋಗಲಿಲ್ಲ, ಯಾಕಂದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದು ಅಂದ್ಬಿಟ್ಟು ನಾವು ಮೇಲೆ ಹೋಗಲಿಲ್ಲ, ಕೆಳಗಡೆನೇ ಪೂಜೆ ಮಾಡ್ಕೊಂಡು ಬಂದು. ಸೊ ಇವಾಗ ನಮ್ಮದು ಕೋಟೆ ಬೆಟ್ಟ ದರ್ಶನ ಮುಗೀತು. ಆ ದೇವಸ್ಥಾನಕ್ಕೆ ಹೋಗಿದ್ದು, ಈ ದೇವಸ್ಥಾನಕ್ಕೆ ಹೋದೋ ಮುಗೀತು. ಇವಾಗ ನೆಕ್ಸ್ಟ್ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ನಾಗಮಂಗ್ಲಕ್ಕೆ ಹೋಗಿ ಫಸ್ಟ್ ಯಾವ್ದಾದ್ರು ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ ಊಟ ಮಾಡಬೇಕು. ವೆಜ್ಜೆಲ್ಲ ತಿನ್ನಲ್ಲ, ಇವತ್ತು ಸಂಡೇ ನಾನ್ ವೆಜ್ಜೇ ತಿನ್ನೋದು. ಸೊ ಬನ್ನಿ. ನಾನು ನಾನ್ ವೆಜ್ ತಿನ್ನೋಣ ಅಂತ ಆಸೆ ಆಗಿದೆ, ಬಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬೇಡ ಅಂತ ಮನಸ್ಸು ಹೇಳ್ತಾಯಿತ್ತು. ಸೊ ಅದಕ್ಕೇ ವೆಜ್ ಹೋಟ್ಲಿಗೆ ಬಂದು
ನನ್ನ ಫೇವ್ರೆಟ್ ಮಸಾಲೆ ದೋಸೆನ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ತಿಂದು ಬಿಲ್ ಪೇ ಮಾಡಾಯಿತು. ಅಲ್ಲೇ ತೂಕ ಮಾಡೋ ಮಿಷಿನ್ ಇತ್ತು. ಸೊ ನಾನು ತೂಕ ಚೆಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿರಲಿಲ್ಲ, ಅವೆಲ್ಲ ಹೇಳ್ಕೊಬಾರ್ದು ನಾವು ಎಷ್ಟು ತೂಕ ಇದ್ದೀವಿ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಿಲ್ವರ್ ಪರ್ಚೇಸ್ ಮಾಡೋದಿತ್ತು. ನಂದು ಬೆಳ್ಳಿ ಬಳೆ ಸ್ವಲ್ಪ ಎಲ್ಲ ಹಳೆ ಥರ ಆಗೋಗಿತ್ತು. ಅದನ್ನ ಹಾಕಿ ಹೊಸ ತಗೊಳ್ಳೋಣ ಅಂತ ಹೋದೆ, ಬಟ್ ಅಲ್ಲಿ ನನ್ನ ಸೈಜ್ ಸಿಗಲಿಲ್ಲ. ಸೊ ಅಲ್ಲಿಂದ ವಾಪಸ್ ಮನೆಗೆ ಬರ್ತಾ ಇದ್ದೋ, ಇನ್ನೇನೆಲ್ಲ ಕೆಲಸ ಮುಗೀತಲ್ಲ ಅಂತ. ಅಲ್ಲೇ ಕಬ್ಬಿನ ಜ್ಯೂಸ್ ಹಾಕಿದ್ರು, ನನ್ನ ಫೇವ್ರೆಟ್ಟು. ಕಬ್ಬಿನ ಜ್ಯೂಸನ್ನ ಕುಡಿದು ಇವಾಗ ನಾವು ಮನೆ ಕಡೆ ಹೊರಡಬೇಕು. ಇಷ್ಟೇ ನನ್ನ ಸಂಡೇ ಆಫ್ ಡೇ. ಸೊ ಇದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಪೂರ್ತಿ ನೋಡಿದ್ದೀರಾ ಈ ವಿಡಿಯೋನ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್ ಬಾಯ್.